ಇದ್ದು ಜಗಳ ಮಾಡ್ತೀವಿ. ಇದರ ಅರ್ಥ ಏನು ಅಂದ್ರೆ ಅವಸಾನ ಶುರುವಾಗ್ಯದಂತ. ಎಲ್ಲಾ ಇತ್ತು. ಹಿಂದಿನವ್ರಿಗೆ ಏನಿತ್ತು? ಮನೆ ಇರ್ಲಿಲ್ಲ, ಗವ್ಯಾಗಿದ್ರು. ಊಟಕ್ಕ ಏನೂ ಇರ್ಲಿಲ್ಲ. ಹಸುವಾದಾಗ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ಬೇಕು. ನೀರಡಿಕೆ ಆದಾಗ ನೀರಿದ್ದಲ್ಲೇ ಹೋಗ್ಬೇಕು. ಇಂಥ ಕಾಲ. ಹೊರಗೆ ಹೋದ ಮಕ್ಕಳು ಒಳಗೆ ಬರ್ತಾರಂತ ಗೊತ್ತಿಲ್ಲ, ಯಾವುದೋ ಪ್ರಾಣಿ ತಿಂದು ಹಾಕ್ತಿತ್ತು. ಇಂಥ ಕಾಲ. ಅದೊಳಗೆ ಲಕ್ಷಗಟ್ಲೆ ವರ್ಷ ಬಾಳಿ ಬದುಕಿ ನಮಗೆ ಹಿಂಗ ಕೊಟ್ಟು ಮನಿ ಮಾಡ್ಕೊಂಡೇವಿ, ಹೊಲ ಮಾಡ್ಕೊಂಡೇವಿ, ಎಲ್ಲ ಅದ್ಭುತ ವಸ್ತು ಒಡವೆಗಳನ್ನ ತಯಾರ ಮಾಡ್ಕೊಂಡೇವಿ. ಇಷ್ಟಾಯ್ತಲ್ಲ, ಇಷ್ಟೆಲ್ಲ ಅದ ಅಲ್ಲಿ. ಆರಾಮಿರ್ಬೇಕು ಬೇಡ? ಅವಾಗ ಗವ್ಯಾಗಿದ್ದಾವ ಹೊಡೆದಾಡ್ಲಿ, ಆ ಮಾತು ಬೇರೆ. ಒಂದು ಪ್ರಾಣಿ ಸಿಗ್ತಿತ್ತು, ಹಸು ಆಗ್ತಿತ್ತು, ಇಬ್ಬರು ಹೊಡ್ಕೊಂಡು ಬಡ್ದಾಡ್ಕೊಂಡು ಅದನ್ನ ತಿಂತಿದ್ರು ಅಂತ ಇಟ್ಕೊಳ್ಳಿ. ಈಗೇನಾಗಿದೆ? ಇಷ್ಟೆಲ್ಲ ಅನುಕೂಲತೆಗಳಿದ್ದಾಗಲೂ ಸಹಿತ ಮನುಷ್ಯ ಬಡ್ದಾಡ್ತಾನೆ. ಇದರ ಅರ್ಥ ಏನು ಅಂದ್ರೆ ಇವ ಉಳಿಯೋ ದಾರಿಯೊಳಗಿಲ್ಲ. ಬಹಳ ದಿವಸ ಇರ್ತಾನಂತಲ್ಲ, ಅಷ್ಟು ವರ್ಷ ಬಂದಾನ, ಇನ್ನೊಂದ್ ಸ್ವಲ್ಪ ದಿವಸ ಇರ್ತಾನ. ಇರೋದ್ರಾಗ ನೋಡಿ ಇನ್ನೇನು ಬರುದು ಬಹಳ ಕಷ್ಟ. ಇನ್ನೊಂದಿಟ್ಟು ನೋಡಿ ಯಾಕೆ ಹೋಗಬಾರದು? ಚಲೋ ಚಲೋ ಅದ ಜಗತ್ತಿನ. ನಾವು ಅದಕ್ಕೆ ಬಂದೇವಿ, ಬಡ್ದಾಡಕ್ಕೆ ಬಂದೇವಿ. ಏನು ಸುಮ್ಮನೆ ಕ್ಷುಲ್ಲಕ ವಸ್ತುಗಳಿಗಾಗಿ ಬಡ್ದಾಡಿ ಹೋಗ್ಬಿಡ್ತೀವಿ.